ಆದಿಶಂಕರಾಚಾರ್ಯರು ಮಹಾಭಾರತದಿಂದ ನಮಗೆ 5 ಅನರ್ಘ್ಯ ಮುತ್ತುಗಳನ್ನು ತೆಗೆದುಕೊಡ್ತಾರೆ. ಒಂದು ವಿಷ್ಣು ಸಹಸ್ರನಾಮ, ಮತ್ತೊಂದು ಎಲ್ರಿಗೂ ಗೊತ್ತಿರೋ ಹಾಗೆ ಭಗವದ್ಗೀತೆ, 3ನೇದು ಉಪದೇಶ ಸಹಸ್ರಿ, 4ನೇದು ವಿಧುರ ನೀತಿ, ಹಾಗೆ ಕೊನೆಯದು ಯಕ್ಷ ಪ್ರಶ್ನೆ. ಸೊ ಈ 5 ಅನರ್ಘ್ಯ ಮುತ್ತುಗಳಲ್ಲಿ ಒಂದಾಗಿರುವಂತಹ ವಿಷ್ಣು ಸಹಸ್ರನಾಮ ಹೇಗೆ ಸೃಷ್ಟಿ ಆಯಿತು ಅನ್ನೋದ್ರ ಬಗ್ಗೆ ಇವತ್ತಿನ ಇನ್ಫೋರ್ಟ್ ಹೊನ್ನೋಡಿಯಲ್ಲಿ ನಾವು ಮಾಹಿತಿ ತಿಳ್ಕೊಳ್ಳೋಣ. ವೆಲ್ಕಮ್ ಟು ಇನ್ಫೋರ್ಟ್ ಹೊನ್ನೋಡಿ. ಕಂಟೆಂಟ್ ಇಷ್ಟ ಆದ್ರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಮಹಾಭಾರತದ ಅನುಶಾಸನ ಪರ್ವದಲ್ಲಿ ನಮಗೆ ವಿಷ್ಣು ಸಹಸ್ರನಾಮದ ಬಗ್ಗೆ ಉಲ್ಲೇಖ ಸಿಗುತ್ತೆ. ಮಹಾಭಾರತಕ್ಕೂ ವಿಷ್ಣು ಸಹಸ್ರನಾಮಕ್ಕೂ ಏನು ಸಂಬಂಧ ಅಂತ ನೀವು ಯೋಚನೆ ಮಾಡ್ತಾ ಇದ್ರೆ, ನಮಗೆ ವಿಷ್ಣು ಸಹಸ್ರನಾಮನ ಕೊಟ್ಟಿದ್ದು ಭೀಷ್ಮ ಪಿತಾಮಹ. ಅವರು ಶರಶಯ್ಯಲ್ಲಿ ಮಲಗಿದ್ದಾಗ ವಿಷ್ಣುವಿನ ಅಂದರೆ ಕೃಷ್ಣನ 1000 ಹೆಸರುಗಳನ್ನು ಹೇಳಿ ನಮಗೆ ವಿಷ್ಣು ಸಹಸ್ರನಾಮನ ಬಳುವಳಿಯಾಗಿ ಕೊಟ್ಟು ಹೋಗ್ತಾರೆ. ಇದರ ಹಿಂದೆ ಒಂದು ಸ್ವಾರಸ್ಯಕರವಾಗಿರುವಂತಹ ಘಟನೆ ಇದೆ. ಇನ್ನೇನು ಕುರುಕ್ಷೇತ್ರ ಯುದ್ಧ ಕೊನೆಗೊಳ್ತಾ ಇರುತ್ತೆ, ಕುರುಕ್ಷೇತ್ರ ಯುದ್ಧ ಮುಗೀತಾ ಬರುತ್ತೆ. ಯುಧಿಷ್ಠಿರನ್ ಗೊತ್ತಾಗಿರುತ್ತೆ, ಹೌದು ಇನ್ನು ಮುಂದೆ ನಾನೇ ರಾಜ್ಯಭಾರ ಮಾಡೋದು ಅಂತ. ಸೊ ಯುಧಿಷ್ಠಿರ ಹೋಗಿ ಕೃಷ್ಣನ ಹತ್ರ ಒಂದು ಮಾತು ಕೇಳ್ತಾರೆ, ಈಗ ರಾಜ್ಯ ನನ್ನದಾಗ್ತಾ ಹೋಗ್ತಾ ಇದೆ, ಸೊ ನಾನು ರಾಜ್ಯಭಾರನ ಹೇಗೆ ಮಾಡಬೇಕು ಅಂದರೆ, ಈಗಿನ ಮಾತಿನಲ್ಲಿ ಹೇಳಬೇಕು ಅಂದರೆ ಅಡ್ಮಿನಿಸ್ಟ್ರೇಷನ್ನ ಹೇಗೆ ಕೈಗೊಳ್ಳಬೇಕು ಅನ್ನೋ ಮಾತನ್ನ ಯುಧಿಷ್ಠಿರ ಹೋಗಿ ಕೃಷ್ಣನ್ ಕೇಳ್ತಾರೆ. ಕೃಷ್ಣ ಜೋರಾಗಿ ನಕ್ಕು, ಭೀಷ್ಮರಂಥ ಪಿತಾಮಹನ ನಿಮ್ಮ ಮನೆಯಲ್ಲೇ ಇಟ್ಕೊಂಡು ನೀನು ನನ್ನ ಹತ್ರ ಬಂದು ಅಡ್ಮಿನಿಸ್ಟ್ರೇಷನ್ ಹೇಗೆ ಮಾಡಬೇಕು ಅಂತ ಕೇಳಿದ್ರೆ ನಗು ಬರಲ್ವಾ, ಹೋಗಿ ಭೀಷ್ಮರನ್ನು ಕೇಳು ಅಂತ ಹೇಳ್ತಾರೆ. ಭೀಷ್ಮರು ಶರಶಯ್ಯಲ್ಲಿ ಮಲಗಿರ್ತಾರೆ. ಯುಧಿಷ್ಠಿರ ಹೋಗಿ ಕೇಳ್ತಾನೆ, ನಾನು ಹೇಗೆ ರಾಜ್ಯಭಾರನ ಮಾಡಬೇಕು ಅಂತ. ಯುಧಿಷ್ಠಿರ ನಗ್ಬಿಟ್ಟು, ಕೃಷ್ಣನ ಪಕ್ಕದಲ್ಲಿ ಇಟ್ಕೊಂಡು ನನ್ನನ್ನು ಕೇಳ್ತಾ ಇದೆಯಾ ಅಂತಾರೆ. ಆಗ ಯುಧಿಷ್ಠಿರ ಹೇಳ್ತಾರೆ, ಕೃಷ್ಣನೇ ನಿಮ್ಮ ಕಡೆ ದಾರಿ ತೋರಿಸಿದ್ದು ಅಂತ. ಸರಿ, ಕೋ ಧರ್ಮ ಸರ್ವಧರ್ಮಾಣಾಂ ಭವತಃ ಪರಮೋ ಮತಃ ಕಿಂ ಜಪನ ಮುಚ್ಯತೆ ಜಂತುರ್ ಜನ್ಮ ಸಂಸಾರ ಬಂಧನಾತ್. ಇಷ್ಟೆಲ್ಲ ಅಡ್ಮಿನಿಸ್ಟ್ರೇಟಿವ್ ಸ್ಕಿಲ್ಸ್ನ ಹೇಳ್ಕೊಟ್ಟಿದ್ದು ನೀವು, ಈ ಜನ್ಮ ಹಾಗೆ ಸಂಸಾರಗಳ ಬಂಧನದಿಂದ ಮುಕ್ತಿ ಕೊಡುವಂಥ ಸ್ಕಿಲ್ನ ಕೂಡ ನನಗೆ ಹೇಳ್ಕೊಟ್ಟು ಹೋಗಬೇಕು. ಏನನ್ನು ಜಪ ಮಾಡೋದ್ರಿಂದ ನಮಗೆ ಈ ಮೋಕ್ಷ ಸಿಗತ್ತೆ ಅಂತ ಪ್ರಶ್ನೆ ಮಾಡಿದಂಥ ಯುಧಿಷ್ಠಿರನಿಗೆ ಭೀಷ್ಮರು ಹೇಳುವಂಥ ಮಾತಿದು. ಜಗತ್ಪ್ರಭುಂ ದೇವದೇವಂ ಅನಂತಂ ಪುರುಷೋತ್ತಮಂ ಧ್ಯಾಯನ್ ಸ್ತುವನ್ ನಾಮ ಸಹಸ್ರಂಚ ಯಜಮಾನಸ್ತಮೇವಚ. ಅಂದರೆ ವಿಷ್ಣುವಿನ ಯಜಮಾನನ ಸ್ತುವನ್ ನಾಮ ಸಹಸ್ರಂ 1000 ಹೆಸರುಗಳನ್ನು ಹೇಳೋದ್ರಿಂದ ನಿನಗೆ ಜನ್ಮ ಸಂಸಾರ ಬಂಧನದಿಂದ ಮೋಕ್ಷ ಸಿಗತ್ತೆ ಅಂತ ಭೀಷ್ಮರು ಹೇಳ್ತಾರೆ. ಸೊ ಯಾವುದಿದು ಸಹಸ್ರನಾಮ? ದೇವರಿಗೆ ಲಕ್ಷಾಂತರ ಹೆಸರನ್ನು ಇರುವಾಗ ನೀವು 1000 ಹೆಸರಿಗೆ ಹೇಗೆ ತೊಗೊಂಬಂದು ನಿಲ್ಲಿಸ್ತೀರಿ? ಸೊ ಈ ಸಹಸ್ರನಾಮ ಯಾವುದು ಅನ್ನೋ ಪ್ರಶ್ನೆ ಬರುತ್ತೆ. ಆಗ ಕೃಷ್ಣ ಹೇಳ್ತಾರೆ, ನಾನು ನನ್ನ ಸಹಸ್ರನಾಮಗಳನ್ನ ಎಣಿಸೋಕ್ಕಿಂತ ಭೀಷ್ಮರು ಎಣಿಸಿದ್ರೆ, ಅಂದರೆ ಭೀಷ್ಮರು ಈ ಎಲ್ಲ ಹೆಸರುಗಳನ್ನು ಈ ಸಹಸ್ರನಾಮದ ಒಳಗಡೆ ಬರುತ್ತೆ ಅಂತ ಹೇಳೋದು ಚೆನ್ನಾಗಿರುತ್ತೆ ಅಂತ. ಸೊ ಭೀಷ್ಮರು ಖಂಡಿತವಾಗ್ಲೂ ನಾನು ನಿನ್ನ ಸಹಸ್ರನಾಮನ ಜಪಿಸ್ತಾ ಹೋಗ್ತೀನಿ, ಆದರೆ ಒಂದು ಕಂಡೀಷನ್ನು. ಏನ ಕಂಡೀಷನ್ನು? ನಾನು ಹೇಳುವಂಥ ಪ್ರತಿ ಹೆಸರಿಗೆ ನೀ ಪಕ್ಕದಲ್ಲಿ ಕೂತ್ಕೊಂಡು ಹೌದು ಸರಿಯಾಗಿದೆ ಕರೆಕ್ಟ್ ಅಂತ ತಲೆ ಆಡಿಸ್ಬೇಕು. ಆಗ ಮಾತ್ರ ನಾನು ಆ ಹೆಸರನ್ನು ಸಹಸ್ರನಾಮದ ಒಳಗಡೆ ಸೇರಿಸ್ತೀನಿ ಅಂತ. ಹೌದು, ಕೃಷ್ಣ ಕೂಡ ಇದಕ್ಕೆ ಒಪ್ಕೋತಾರೆ. ಹೇಳ್ತಾ ಹೋಗ್ತಾರೆ ಭೀಷ್ಮ ಪಿತಾಮಹರು ಒಂದೊಂದೇ ಶ್ಲೋಕನ ಹೇಳ್ತಾ ಹೋಗ್ತಾರೆ. ಆಗ 34ನೇ ಶ್ಲೋಕದಲ್ಲಿ ಒಂದು ವಿಶೇಷವಾದಂಥ ಹೆಸರನ್ನು ಹೇಳ್ತಾರೆ. ಏನಂತ? ಶಿಖಂಡಿ ಅನ್ನೋ ಪದನ ಬಳಸ್ತಾರೆ. ಕೃಷ್ಣನಿಗೆ ಒಂದು ದಿಗ್ಭ್ರಾಂತಿ ಆಗುತ್ತೆ. ಭೀಷ್ಮರು ನನ್ನನ್ನು ಯಾಕೆ ಶಿಖಂಡಿ ಅಂದರು? ಹೀಗೆ ನೋಡ್ತಾರೆ. ಆಗ ಭೀಷ್ಮರು ಹೇಳ್ತಾರೆ, ಒಂದು ನಿಮಿಷ ಕೇಳಿಸ್ಕೊ, ನನ್ನ ಸಾವು ಶಿಖಂಡಿಯಿಂದ ಆದದ್ದು. ನನ್ನ ಲೆಕ್ಕದಲ್ಲಿ ಹುಟ್ಟು ನೀನೇ, ಸಾವು ನೀನೇ, ಹಾಗಾಗಿ ನೀನೇ ನನಗೆ ಸಾವು, ನೀನೇ ನನಗೆ ಶಿಖಂಡಿ ಅಂತ. ಆಗ ಕೃಷ್ಣ ಆ ಹೆಸರು ಕೂಡ ಅಸ್ತು ಅಂತ ಹೇಳ್ತಾರೆ. ಕೊನೆಗೆ ಇನ್ನೇನು 990 ಹೆಸರುಗಳನ್ನು ಹೇಳಿದ ನಂತರ, ಅಂದರೆ ಇನ್ನು 10 ಹೆಸರುಗಳು ಬಾಕಿ ಇದೆ ಅನ್ನುವಾಗ ಕೃಷ್ಣ ಭೀಷ್ಮರಿಗೆ ವಿಶ್ವರೂಪ ದರ್ಶನನ ಕೊಡ್ತಾರೆ. ಆಗ ಹುಟ್ಟುವಂಥ ಸಾಲುಗಳೇ ಇವು. ವನಮಾಲಿ ಗದೀಶಾಂಗಿ ಶಂಖಿ ಚಕ್ರಿ ಚ ನಂದಕಿ ಶ್ರೀಮನ್ನಾರಾಯಣೋ ವಿಷ್ಣು ವಾಸುದೇವೋಭಿರಕ್ಷತು. ಈ 10 ಹೆಸರು ವಿಶ್ವರೂಪ ದರ್ಶನ ಆದಮೇಲೆ ಬಂದಂಥದ್ದು. ಇದಾದ ಮೇಲೆ ಕೃಷ್ಣನಿಗೆ ವಿಷ್ಣು, ನಾರಾಯಣ, ವಾಸುದೇವ ಅನ್ನೋ ಎಲ್ಲ ಹೆಸರುಗಳು ಜೋಡಣೆ ಆದದ್ದು. ಈ ಸಹಸ್ರನಾಮನ ಉಚ್ಚಾರ ಮಾಡ್ತಾ ಮಾಡ್ತಾ ವಿಶ್ವರೂಪ ದರ್ಶನನ ನೋಡ್ತಾ ಭೀಷ್ಮ ಪಿತಾಮಹರು ಕೊನೆಯ ಉಸಿರು ಎಳಿತಾರೆ. ಇದು ಪಾಂಡವರ 5 ಜನ ಇದ್ದು ಅಲ್ಲಿ ವಾಸುದೇವ ಕೂಡ ಇದ್ದು ನಡೆಯುವಂಥ ಘಟನೆ.
ಭೀಷ್ಮ ಪಿತಾಮಹರು ತೀರ್ಕೊಂಡಂಥ 2-3 ದಿನ ಆದಮೇಲೆ ಕೃಷ್ಣ ಕೇಳ್ತಾರೆ, ಭೀಷ್ಮ ಪಿತಾಮಹರೇನೋ ಹೇಳ್ಬಿಟ್ಟು ಹೊರಟೋದ್ರು ಸಹಸ್ರನಾಮನ, ಆದರೆ ಅದನ್ನ ಯಾರು ಬರೆದಿಟ್ಕೊಂಡಿದ್ದಾರೆ, ಅದರ ರೆಕಾರ್ಡಿಂಗ್ ಹೇಗೆ ಸಿಗುತ್ತೆ ಅಂತ. ಎಲ್ಲರೂ ಒಬ್ಬರು ಮುಖ ಒಬ್ಬರು ನೋಡ್ಕೋತಾರೆ, ಯಾರ ಹತ್ರನೂ ಇದರ ರೆಕಾರ್ಡಿಂಗ್ ಅಂತಿರಲ್ಲ. ಇಲ್ಲಿ ಕೂಡ ಒಂದು ವಿಶೇಷ ಆಗುತ್ತೆ. ಆಗ ವಾಸುದೇವ ಹೇಳ್ತಾರೆ, ಈ ಎಲ್ಲ ಹೆಸರುಗಳ ಉಲ್ಲೇಖ ನಿಮಗೆ ಸಹದೇವ ಕೊಡ್ತಾರೆ ಅಂತ. ಸಹದೇವನಿಗೆ ಆಶ್ಚರ್ಯ, ನಾನು ಬರದೇ ಇಟ್ಕೊಂಡಿಲ್ಲ, ನಾನು ಎಲ್ಲಿಂದ ಕೊಡೋದು ಅಂತ. ಸಹದೇವನ ಕತ್ತಿನಲ್ಲಿ ಒಂದು ಜಪಮಾಲೆ ಇರುತ್ತೆ, ಸ್ಫಟಿಕದ ಜಪಮಾಲೆ. ಈ ಸ್ಫಟಿಕದ ಜಪಮಾಲೆಗೆ ಆ 1000 ಹೆಸರುಗಳನ್ನು ನೆನ್ಪಿಟ್ಕೊಳ್ಳೋಂಥ ಶಕ್ತಿ ಇರುತ್ತೆ. ಇತ್ತೀಚೆಗೆ ಕ್ರಿಸ್ಟಲ್ಸ್ಗೆ ಇರುವಂಥ ಸೌಂಡ್ ಎನರ್ಜಿನ ಕನ್ವರ್ಟ್ ಮಾಡಿ ಅಥವಾ ಹಿಡಿದಿಟ್ಕೊಳ್ಳುವಂಥ ಶಕ್ತಿ ಬಗ್ಗೆ ನಮ್ಮ ಸೈಂಟಿಸ್ಟ್ಗಳು ಮಾತಾಡ್ತಾ ಇದ್ದಾರೆ. ಆದರೆ ಅದರ ಉಲ್ಲೇಖ ನಮಗೆ ಮಹಾಭಾರತದ ಕಾಲದಲ್ಲೇ ಸಿಗುತ್ತೆ. ಸೊ ಸ್ಫಟಿಕ ಮಾಲೆ ರೆಕಾರ್ಡ್ ಮಾಡ್ಕೊಂಡಿರುವಂಥ ಸೌಂಡ್ ವೈಬ್ರೇಷನ್ಸ್ನ ಕನ್ವರ್ಟ್ ಮಾಡಿ ಆಗಿನ ಕಾಲದಲ್ಲಿ ವಿಷ್ಣು ಸಹಸ್ರನಾಮಕ್ಕೆ ಒಂದು ವಿಶೇಷವಾದಂಥ ರೂಪನ ಕೊಡಲಾಯ್ತಂತೆ. ಸೊ ಇದು ವಿಷ್ಣು ಸಹಸ್ರನಾಮ ನಮಗಾಗಿ ಬಂದಂಥ ಕತೆ. ಇನ್ನು ವಿಷ್ಣು ಸಹಸ್ರನಾಮನ ನಾವು ಪಠನೆ ಮಾಡಬೇಕಾದ್ರೆ ವಿಜುವಲೈಸ್ ಮಾಡಬೇಕು ಅಂತ ಹೇಳ್ತಾರೆ. ಹೇಗೆ ವಿಜುವಲೈಸ್ ಮಾಡಬೇಕು? ಪ್ರತಿಯೊಂದು ಹೆಸರನ್ನು ಭೀಷ್ಮ ಪಿತಾಮಹರು ಶರಶಯ್ಯಲ್ಲಿ ಮಲಗಿ ಹೇಳ್ತಾ ಇರೋ ಹಾಗೆ ಕೃಷ್ಣ ಪ್ರತಿಯೊಂದು ಹೆಸರಿಗೂ ಅಸ್ತು ಅಸ್ತು ಅಂತ ಹೇಳ್ತಾ ಇರೋ ಹೀಗೆ ನಾವು ವಿಜುವಲೈಸ್ ಮಾಡ್ತಾ ಹೋದರೆ ನಮಗೂ ಒಂದು ದಿನ ಶ್ರೀಕೃಷ್ಣ ವಿಶ್ವರೂಪ ದರ್ಶನ ಕೊಡ್ತಾರೆ ಅಂತ ಹೇಳ್ತಾರೆ. ಸೊ ಇದೆಲ್ಲ ಹೇಗಾಯಿತು? ಇವತ್ತು ನಾವು ಮ್ಯಾನಿಫೆಸ್ಟೇಷನ್ ಬಗ್ಗೆ ಮಾತಾಡ್ತೀವಿ, ಇವತ್ತು ನಾವು ವಿಜುವಲೈಸೇಷನ್ ಬಗ್ಗೆ ಮಾತಾಡ್ತೀವಿ. ಈ ಎಲ್ಲ ವಿಷಯಗಳನ್ನು ಆಗಲೇ ಮಹಾಭಾರತದ ಕಾಲದಲ್ಲೇ ನಮಗೆ ನಮ್ಮ ಹಿರಿಯರು ಹೇಳಿಟ್ಟಿದ್ರು. ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಇನ್ಫೋರ್ಟ್ ಹೊನ್ನಡಿನ ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ಸಂಚಿಕೆ ನಿಮಗೆ ಯಾವುದೇ ರೀತಿಯಲ್ಲಿ ಮಾಹಿತಿ ಕೊಟ್ಟಿದ್ರೆ, ಯಾವುದೇ ರೀತಿಯಲ್ಲಿ ಸಹಾಯ ಮಾಡಿದರೆ ಅಲ್ಲಿಗೆ ನಮ್ಮ ಕೆಲಸ ಮುಗ್ದ ಹಾಗೆ.